ಪಟ್ಟಣದ ಪೊಲೀಸ್ ಠಾಣಾ ವ್ಯಾಪ್ತಿಯ ಚಿರ್ಚಿನಗುಡ್ಡ ತಾಂಡಾದ ಅರಣ್ಯ ಪ್ರದೇಶದಲ್ಲಿ ಸುಟ್ಟ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದ ಅನಾಮಧೇಯ ಗಂಡಸಿನ ಶವದ ಕೊಲೆ ರಹಸ್ಯವನ್ನು ಭೇದಿಸುವಲ್ಲಿ ಕನಕಗಿರಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಪ್ರಕರಣ ದಾಖಲಾದ ಕೇವಲ 30 ಗಂಟೆಗಳ ಒಳಗಾಗಿ 2 ಪ್ರಮುಖ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ವರದಿ ವಿಶ್ವಕರ್ಮ ಅಯ್ಯಪ್ಪ. ಹುಡುಕಿದಾಗ ಅದು ಒಂದು ಕೌಟುಂಬಿಕ ಸಮಸ್ಯೆ ಹಿನ್ನೆಲೆಯಲ್ಲಿ ಒಂದು ಜಮೀನು ವಿವಾದ ಮತ್ತು ಕೌಟುಂಬಿಕ ಸಮಸ್ಯೆ, ಆಸ್ತಿ ಹಂಚಿಕೆ ವಿವಾದ ಇರುವುದರಿಂದ ಅವರ ಕುಟುಂಬಸ್ಥರೇ, ಅವರಣ್ಣ ವೇಣುಗೌಡ ಪಾಟೀಲ್ ಮತ್ತು ಅವರ ಮಾವ ಗಂಗಾಧರ ಗೌಡ ಇತರರು ಸೇರಿ ಅವರನ್ನು ದಿನಾಂಕ 28/6/2026 ರಾತ್ರಿ 10 ಗಂಟೆ ಸುಮಾರಿಗೆ ಅವ್ರ ಮನೆಯಲ್ಲೇ ಜಗಳ ಮಾಡಿಕೊಂಡು, ಮನೆಯ ಮೇಲೆ ಟೆರೆಸ್ ಮೇಲೆ ಜಗಳ ಮಾಡಿಕೊಂಡು ಅವ್ರಿಗೆ ಕೈಗಳಿಂದ ಬಡಿ ಮಾಡಿ ಒಂದು ತೀವ್ರ ಗಾಯವಾಗಿ ಅವನಲ್ಲೇ ಸ್ಥಳದಲ್ಲೇ ಮೃತಪಡ್ತಾನೆ. ಅವ್ರಿಗೆ ಗೊತ್ತಾಗಲ್ಲ ಏನು ಮಾಡಬೇಕು ಅಂತೇಳಿ ಕೂಡಲೇ ಅವರಿಬ್ಬರು ಆರೋಪಿತರು ಅವನನ್ನು ಒಂದು ಇದರಲ್ಲಿ ಅವನ ಸುತ್ತುವರಿಕೊಂಡು ಕೆಳಗೆ ಇಳಿಸಿ ಅಲ್ಲಿಂದ ಬೈಕ್ನಲ್ಲಿ ಅಲ್ಲಿಂದ ಸುಮಾರು ಒಂದು ಹತ್ತತ್ರ 20 ಕಿಲೋಮೀಟರ್ನಷ್ಟು ದೂರ ನಮ್ಮ ಕನಕಗಿರಿ ಠಾಣೆ ಸರಹದ್ದು ಚಿರ್ಚಿನಗುಡ್ಡ ತಾಂಡಾದ ಅಡವಿ ಪ್ರದೇಶದಲ್ಲಿ ಬಿಸಾಕಿ ಅದೇ ಬೈಕ್ನಿಂದ ಬಂದಿದ್ದ ಪೆಟ್ರೋಲನ್ನು ತೆಗೆದು ಅದನ್ನು ಸುರಿದು ಸುಟ್ಟು ಹಾಕಿ ನಮಗೆ ತನಿಖೆಯಿಂದ ಗೊತ್ತಾಗಿದೆ. ಹಾಗಾಗಿ ನಾವು ಆ ಇಬ್ಬರು ಅಯ್ಯನಗೌಡ ಮತ್ತು ಗಂಗಾಧರ ಗೌಡ ಆರೋಪಿಗಳನ್ನು ಬಂಧಿಸಿ ನಮ್ಮ ಕಾನೂನು ಕ್ರಮ ಏನಿದೆ ಆ ಕಾನೂನು ಕ್ರಮವನ್ನು ಪ್ರಕಾರ ನಾವು ಪ್ರೊಸೀಜರನ್ನು ನಾವು ಮಾಡ್ತಾ ಇದ್ದೀವಿ. ಸರ್, ಸುಮಾರು ಎಷ್ಟು ತಾಸು ಒಳಗೆ ನೀವು ಇವ್ರನ್ನ ಆರೋಪಿಗಳನ್ನ ಹಿಡಿದ್ರಿ? ಎಸ್, ಈ ಪ್ರಕರಣ ನಾವು 26 ತಾಸಿನಲ್ಲಿ ನಾವು 26 ತಾಸಿನಲ್ಲಿ ನಾವು 26-30 ತಾಸು ಒಳಗಡೆ ನಾವು ಆರೋಪಿಗಳನ್ನು ನಾವು ಪತ್ತೆ ಹಚ್ಚಿದ್ದೀವಿ. ಸಹ ಕರೆಕ್ಟ್ ಒಂದು ತಿಂಗಳ ಹಿಂದೆನೂ ಇದೇ ರೀತಿ ಸೇಮ್ ಇನ್ಸಿಡೆಂಟ್, ಅನಾಮಧೇಯ ಶವ, ಹೆಣ್ಣು ಮಗು ಶವ ಇಲ್ಲೇ ಕನಕಗಿರಿ ಪಟ್ಟಣದಲ್ಲೇ ನಡೆದಿತ್ತು. ಸಿಮಿಲರ್ ಅದೇ ರೀತಿ ಅದನ್ನು ಕೂಡ ನಾವು 30 ತಾಸುಗಳಲ್ಲಿ ನಾವು ಆರೋಪಿಗಳನ್ನು ಬಂಧಿಸಿ ಜೈಲಿಗೆ ಕಳಿಸಿದ್ವಿ. ಸೇಮ್ ಇದು ಕೇಸನ್ನು ಸಹ ಅದೇ ರೀತಿ ನಾವು ಆರೋಪಿಗಳನ್ನು ಬಂಧಿಸಿದ್ವಿ. ಅವರಿಗೆ ಕಾನೂನು ಪ್ರಕಾರ ನಾವು ಕ್ರಮ ಕೈಗೊಳ್ಳುತ್ತೇವೆ. ಕನಕಗಿರಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಚಿರ್ಚಿನಗುಡ್ಡ ತಾಂಡದ ಒಂದು ಕಾಡು ಪ್ರದೇಶದಲ್ಲಿ ಒಂದು ಅನಾಮಧೇಯ ಗಂಡಸಿನ ಶವ ಸುಟ್ಟು ಹಾಕಿದ್ದಾರೆ. ಅಸ್ಥಿಪಂಜರ ಇದೆ ಅಂತೇಳಿ ನಮಗೆ ಮಾಹಿತಿ ಬಂದಿದ್ದು, ನಾವು ಕೂಡಲೇ ನಾವು ಸಿಬ್ಬಂದಿಯೊಂದಿಗೆ ದಿನಾಂಕ 4 ಇದೇ ತಿಂಗಳು 4ನೇ ತಾರೀಕಿನಂದು ರಾತ್ರಿ ನಾವು ಸಿಬ್ಬಂದಿಯೊಂದಿಗೆ ಹೋಗಿ ಸ್ಥಳದಲ್ಲಿ ನೋಡಲಾಗಿ ಒಂದು ಅನಾಮಧೇಯ ಸುಮಾರು ಒಂದು 25 ವರ್ಷದ ವಯಸ್ಸಿನ ಗಂಡಸಿನ ಒಂದು ಅನಾಮಧೇಯ ಶವ ಇತ್ತು. ಅದು ಯಾರೋ ದುಷ್ಕರ್ಮಿಗಳು ಅದನ್ನು ಕೊಲೆ ಮಾಡಿ ಗುರುತಿಸಿರಬಾರ್ದು ಅಂತೇಳಿ ಆ ಜಾಗದಲ್ಲಿ ತಂದು ಹಾಕಿ ಪೆಟ್ರೋಲ್ನ ಬೆಂಕಿ ಹಚ್ಚಿ ಸುಟ್ಟಿದ್ದಾರೆ. ಅದನ್ನು ಕೊಳೆತ ಶವ ಆಗಿದ್ದರಿಂದ ಪ್ರಾಣಿಗಳು ಸಹ ತಿಂದು ಬರೀ ಅಸ್ಥಿಪಂಜರ ಮಾತ್ರ ನಮ್ಗೆ ಸಿಕ್ಕಿದ್ದು. ಈ ಹಿನ್ನೆಲೆಯಲ್ಲಿ ನಾವು ನಮ್ಮ ಕನಕಗಿರಿ ಪೊಲೀಸ್ ಠಾಣೆಯಲ್ಲಿ ಪುಣ್ಯ ನಂಬರ್ 108/26 ಕೊಲೆ ಮತ್ತು ಸಾಕ್ಷಿ ನಾಶ ಪ್ರಕರಣವನ್ನು ದಾಖಲಿಸಿಕೊಂಡು ನಮ್ಮ ಮೇಲಾಧಿಕಾರಿಗಳಾದ SP ಸಾಹೇಬರು ಕೊಪ್ಪಳ, ಅಡಿಷನಲ್ SP ಸಾಹೇಬರು ಕೊಪ್ಪಳ ಮತ್ತು DSP ಸಾಹೇಬರು ಭದ್ರಾವತಿ ನೇತೃತ್ವದಲ್ಲಿ ನಾವು ಸುಮಾರು 3 ತಂಡಗಳನ್ನಾಗಿ ಮಾಡಿ ಈ ಒಂದು ಕೊಲೆಯನ್ನು ಭೇದಿಸಬೇಕು ಅಂತ ಹೇಳಿಬಿಟ್ಟು ನಾವು ಈ ನಮ್ಮ ಇಲಾಖೆ ತಂತ್ರಜ್ಞಾನ ಒಂದು ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು, ಸಾಕ್ಷಿಗಳನ್ನು, ಇವುಗಳನ್ನೆಲ್ಲ ನಾವು ಶೇಖರಣೆ ಮಾಡಿ ಪವರ್ ಡಂಪು, CDR, ಲೊಕೇಶನ್ಸು ಇವುಗಳನ್ನೆಲ್ಲ ನಾವು ಮಾಡಿ ಒಂದು 3 ತಂಡಗಳ ಪೈಕಿ ಒಂದು ತಂಡ ನಮಗೆ ಹಿರಿಯೂರು ಗ್ರಾಮದಲ್ಲಿ ಒಬ್ಬ ಯುವಕ ಮಿಸ್ ಆಗಿದ್ದಾನೆ ಅಲ್ಲಿ ಅನ್ನುವಂಥದ್ದು ನಮಗೆ ಮಾಹಿತಿ ಬಂದ ಮೇಲೆ ಆ ಹಿನ್ನೆಲೆಯಲ್ಲಿ ನಾವು ನಮ್ಮ ತಂಡದೊಂದಿಗೆ ನಾವು ಬೆನ್ನಟ್ಟಿಗೆ ಹೋದಾಗ ಅಲ್ಲಿ ದೇವೇಂದ್ರ ಗೌಡ ವಯಸ್ಸು 33 ವರ್ಷ ಅನ್ನುವಂಥ ವ್ಯಕ್ತಿ ಆ ಶವ ಆಗಿತ್ತು ಅನ್ನೋ